ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ LBA ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. 6ರಿಂದ 10ನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳಲ್ಲಿ ಏನು LBA ಪ್ರಶ್ನೋತ್ತರ ಪತ್ರಿಕೆಗಳನ್ನು ತೆಗೆದಿದ್ದಾರೆ. ಅಲ್ಲಿರ್ತಕ್ಕಂತಹ ಗ್ರಾಮರ್ ಪಾರ್ಟ್ನ ನೋಡ್ತಾ ಇದ್ದೀವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ಇವತ್ತೇ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ. ಅಲ್ಲಿ 6ರಿಂದ 8ನೇ ತರಗತಿಯ ಇಲ್ಲಿವರೆಗಿನ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ಲೇ ಲಿಸ್ಟ್ನ ನೋಡ್ಕೊಳ್ಳಿ. ಓಕೆನಾ, ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ತರಗತಿಗಳನ್ನು ಇಷ್ಟ ಮಾಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಕೂಡ ಮಾಡ್ತಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಕ್ವಶನ್ ನೋಡಿ, ದ ಲಿಟಲ್ ಬಿಸಿ ಬಿ ಅಂತ ಇದೆ. ಸೊ ಇದರಲ್ಲಿ ನೋಡಿ ನಾವೇನು ಈ ಕ್ವಶನ್ಸಲ್ಲಿ ಡೈರೆಕ್ಟ್ ಮಾಡಿದ್ದಾರೆ ಆ ರೀತಿಯೇ ನಾವು ಇದನ್ನು ಫೇಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ದ ಸಿನೋನೇಮ್ ಆಫ್ ದ ವರ್ಡ್ ಗ್ಯಾದರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಗ್ಯಾದರ್ ಅನ್ನೋಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ. ಸೊ ಆಪ್ಷನಲ್ಲಿ ನೋಡ್ಕೊಳ್ಳಿ, ಸ್ಪ್ರೆಡ್ ಅಂತ ಇದೆ, ಕಲೆಕ್ಟ್ ಅಂತ ಇದೆ, ಗಿವ್ ಅಂತ ಇದೆ, ಬ್ರೈಟ್ ಅಂತ ಇದೆ ಅಲ್ವಾ. ಸೊ ಗ್ಯಾದರ್ ಅಂತ ಅಂದರೆ ಏನಾಗುತ್ತೆ, ಗ್ಯಾದರ್ ಅಂದರೆ ಏನು, ಒಂದು ಕಡೆ ಕೂಡ್ಕೊಳ್ಳೋದನ್ನು ನಾವು ಗ್ಯಾದರ್ ಅಂತೀವಿ ಅಲ್ವಾ. ಸೊ ಹಾಗಾಗಿ ಇದು ಕಲೆಕ್ಟ್ ಅನ್ನೋದು ಕರೆಕ್ಟ್ ಆಗುತ್ತೆ. ಗಿವ್ನೂ ಆಗಲ್ಲ, ಬ್ರೈಟ್ ಕೂಡ ಆಗಲ್ಲ, ಸ್ಪ್ರೆಡ್ ಕೂಡ ಆಗಲ್ಲ. ಇದೊಂದು ಈಸಿ ಆದಂತಹ ಪ್ರಶ್ನೆ, ಎಲ್ಲರೂ ಈಸಿಯಾಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಬನ್ನಿ ಎರಡನೇ ಪ್ರಶ್ನೆನ ನೋಡೋಣ. ದ ಆ್ಯಂಟೋನೇಮ್ ಆಫ್ ದ ವರ್ಡ್ ಸ್ವೀಟ್ ಅಂತ ಇದೆ. ಸೊ ಸ್ವೀಟ್ಗೆ ಇರ್ತಕ್ಕಂತಹ ಒಂದು ಏನು ಆಪೋಸಿಟ್ ವರ್ಡ್ ಯಾವುದು ಅಂತ, ಇದು ಕೂಡ ಈಸಿ ಆದಂತಹ ಪ್ರಶ್ನೆ. ಆಪ್ಷನ್ಸ್ ನೋಡೋಣ. ಟೇಸ್ಟ್, ಬಿಟರ್, ಅನ್ಸ್ವೀಟ್, ಸ್ವೀಟರ್ ಅಂತ ಇದೆ ಸ್ನೇಹಿತರೆ. ಸ್ವೀಟ್ಗೆ ಆಪೋಸಿಟ್ ಆದಂಥದ್ದು ಬೀಟರ್ ಅಂತ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಸ್ವೀಟ್ ಲಿಕ್ವಿಡ್ ದಟ್ ಬೀಸ್ ಕಲೆಕ್ಟ್ ಫ್ರಮ್ ದ ಫ್ಲವರ್ಸ್ ಈಸ್ ಕಾಲ್ಡ್. ಏನು ಈ ಹೂವುಗಳ ಮಕರಂದವನ್ನು ಹೀರ್ಕೊಳ್ತಾವಲ್ಲ ಜೇನುನೊಣಗಳು, ಅದಕ್ಕೆ ನಾವೇನಂತ ಕರಿತೀವಿ ಅಂತ ಕ್ವಶನ್ ಇದೆ. ಫಸ್ಟ್ ಆಪ್ಷನಲ್ಲಿ ನಿಮಗೆ ನೆಕ್ಟರ್ ಇದೆ, ಸೆಲ್ ಇದೆ, ಜ್ಯೂಸ್ ಇದೆ, ಶುಗರ್ ಅಂತ ಇದೆ ಸ್ನೇಹಿತರೆ. ಸೊ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಜೇನು ಏನು ಅದು ಮಕರಂದವನ್ನು ಹೀರುತ್ತಲ್ಲ ಅದನ್ನು ನೆಕ್ಟರ್ ಅಂತ ಕರೀತಾರೆ. ಏನಂತ ಕರೀತಾರೆ ಸ್ನೇಹಿತರೆ, ನೆಕ್ಟರ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಆಪ್ಷನ್ ಕರೆಕ್ಟ್ ಆಗಿದೆ, ಅದಕ್ಕೆ ನೆಕ್ಟರ್ ಆಗಿದೆ. 4ನೇ ಕ್ವಶನ್ ನೋಡಿ, ದ ವರ್ಡ್ ಪ್ಲೇ ರೈಮ್ಸ್ ವಿತ್ ಡ್ಯಾಶ್ ವೈ ಡೇ ಡನ್ ಅಂತ ಕೊಟ್ಟಿದ್ದಾರೆ. ದ ವರ್ಡ್ ಪ್ಲೇ ಅನ್ನೋದಕ್ಕೆ ಯಾವುದು ರೈಮಿಂಗ್ ವರ್ಡ್ ಆಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಆಗ್ತಕ್ಕಂಥದ್ದು. ನೋಡಿ ಇಲ್ಲಿ ಪ್ಲೇ ಅಂತ ಇದೆಯಲ್ಲ, ಈ ಪ್ಲೇ ಅನ್ನೋ ವರ್ಡ್ಗೆ ಈ 3 ವರ್ಡಲ್ಲಿ ಯಾವುದು ರೈಮಿಂಗ್ ಆಗಿದೆ ಅಂತ. ಸೊ ಪ್ಲೇಗೆ ಯಾವುದಾಗುತ್ತೆ, ಡೇ ಅಂತಕ್ಕಂಥದ್ದು ಕರೆಕ್ಟ್ ಆದಂಥ ಆನ್ಸರ್ ಆಗಿರುತ್ತೆ. ಓಕೆನಾ, DAY ಡೇ, ಪ್ಲೇ ಡೇ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ವರ್ಡ್ ಸ್ಕಿಲ್ ರೈಮ್ಸ್ ವಿತ್, ದ ವರ್ಡ್ಸ್ ಸ್ಕಿಲ್ ರೈಮ್ಸ್ ವಿತ್. ಸ್ಕಿಲ್ ಅನ್ನೋ ವರ್ಡ್ ಇದೆಯಲ್ಲ, ಈ ಸ್ಕಿಲ್ ಅಂತಕ್ಕಂತಹ ವರ್ಡ್ಗೆ ಯಾವುದು ರೈಮಿಂಗ್ ವರ್ಡ್ ಆಗುತ್ತೆ. ಸ್ಟಿಲ್, ಟೇಲ್, ಡೇ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸ್ಟಿಲ್ ಆಗುತ್ತೆ. ಸ್ಕಿಲ್ಗೆ ಸ್ಟಿಲ್ ರೈಮಿಂಗ್ ವರ್ಡ್ ಆಗುತ್ತೆ. ಬನ್ನಿ ಕೆಳಗಡೆ ನೋಡೋಣ ಏನು ಕ್ವಶನ್ ಇದೆ ಅಂತ. ದ ವರ್ಡ್ ಫ್ಲವರ್ ರೈಮ್ಸ್ ವಿತ್. ನೋಡಿ ಫ್ಲವರ್ ಅನ್ನೋದಕ್ಕೆ ಯಾವುದು ಒಂದು ಕರೆಕ್ಟ್ ಆದಂತಹ ರೈಮಿಂಗ್ ವರ್ಡ್ ಅಂತ. ಸೊ ಫ್ಲವರ್ಗೆ ಅವರ್ ಅಂತಕ್ಕಂಥದ್ದು ಏನಾಗುತ್ತೆ, ರೈಮಿಂಗ್ ವರ್ಡ್ ಆಗುತ್ತೆ. ಎಸ್ ನೋಡಿ, ನೆಕ್ಸ್ಟ್ ಇದು ಪೋಯಮ್ ಕಂಪ್ಲೀಟ್ ಆದಂಥದ್ದಿದೆ, ಇದು ಬೇಕಾಗಿಲ್ಲ ನಮಗೆ. ಅರೇಂಜ್ ದ ಲೈನ್ಸ್ ಆಫ್ ದ ಪೋಯಮ್ ಆ್ಯಂಡ್ ರೈಟ್ ಇನ್ ಕರೆಕ್ಟ್ ಆರ್ಡರ್ ಅಂತ ಇದೆ. ಇದು ಕೂಡ ನಿಮ್ಮ ಒಂದು ಪೋಯಮ್ಗೆ ಸಂಬಂಧಪಟ್ಟಿದೆ. ಬನ್ನಿ ನೆಕ್ಸ್ಟ್ ನೋಡೋಣ. ಆನ್ಸರ್ ದ ಫಾಲೋವಿಂಗ್ 3 ಮಾರ್ಕ್ಸ್ ಅಂತ ಇದೆ. ಇದು ಕೂಡ ಲೆಸನ್ ಸಂಬಂಧಪಟ್ಟಿರೋದನ್ನ ನಾವು ಯೂನಿಟ್ 3ಗೆ ಹೋಗೋಣ. ಓಕೆ, ಯೂನಿಟ್ 3ಗೆ ನಾವು ಜಂಪ್ ಆಗೋಣ. ಓಕೆ, ಸೊ ಬನ್ನಿ ಏನಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಆ ವಿಡಿಯೋನ ಲೈಕ್ ಮಾಡ್ತಾ ಹೋಗಿ. ಅದ್ರ ಜೊತೆಗೆ ಯಾರೆಲ್ಲ ಏನು ಹೈಪ್ ಮಾಡಿಲ್ವೋ ಹೈಪ್ ಮಾಡಿ ಪಾಯಿಂಟ್ ಕೊಡಿ. ತುಂಬ ನಾನು PDF ಮಾಡಿಕೊಂಡು ಆನ್ಸರ್ ಮಾಡಿ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇದನ್ನೆಲ್ಲ ಮಾಡಬೇಕು ಅಂತಂದರೆ ನಮಗೂ ಕೂಡ ಕಷ್ಟ ಆಗುತ್ತಲ್ವ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಪಾಯಿಂಟ್ಸ್ ಕೊಟ್ಟರೆ ನನಗೆ ಇನ್ನೂ ಹೆಚ್ಚು ತರಗತಿಗಳು ಮಾಡಲಿಕ್ಕೆ ಅನುಕೂಲ ಆಗೋದ್ರಿಂದ ಹೈಪ್ ಮಾಡಿ ಸ್ನೇಹಿತರೆ. ಓಕೆ, ಹೈಪ್ ಮಾಡಿ. ಹೈಪ್ ಅಂದರೆ ಹೈಪ್ ಮಾಡಿದಾಗ ನೀವು ಲೈಕ್ ಬಟನ್ ಇದೆಯಲ್ಲ, ಅದ್ರ ಮುಂದೆನೇ ಹೈಪ್ ಅಂತ ಒಂದು ಪಾಯಿಂಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪಾಯಿಂಟ್ಸ್ ಬರುತ್ತೆ. ಪಾಯಿಂಟ್ಸ್ನ ಕೊಟ್ಟರೆ
ಸಾಕಾಗುತ್ತೆ. ಬನ್ನಿ ಇವತ್ತಿನ ಪ್ರಶ್ನೆನ ಸ್ಟಾರ್ಟ್ ಮಾಡೋಣ. ನೋಡಿ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಅಂಡರ್ಲೈನ್ ಮಾಡಿದ್ದಾರೆ ಆ ವರ್ಡು ಯಾವ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಓಕೆ, ಶಿ ರನ್ಸ್ ವೆರಿ ಫಾಸ್ಟ್. ಶಿ ರನ್ಸ್ ವೆರಿ ಫಾಸ್ಟ್. ನಾನು ಈ ಹಿಂದೆ ಎಷ್ಟು ಪ್ರಶ್ನೆಗಳು ಬಂದಾಗೆಲ್ಲ ನೌನಾಗಲಿ ಪ್ರನೌನಾಗಲಿ ಎಲ್ಲದ್ರ ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ. ಈಗ ಫಾಸ್ಟಾಗಿ ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಫಾಸ್ಟ್ ಅಂತಕ್ಕಂಥದ್ದು ಏನು? ನೌನಾ, ವರ್ಬಾ, ಅಡ್ವರ್ಬಾ, ಅಡ್ಜೆಕ್ಟಿವ್ ಅಂತ. ಸ್ನೇಹಿತರೆ, ಕೆಲಸ ಹೆಂಗಾಗ್ತಿದೆ? ಫಾಸ್ಟಾಗಿ ಆಗ್ತಿದೆ. ಅಂದರೆ ಕ್ರಿಯೆ ವಿಶೇಷತೆಯೇ ಫಾಸ್ಟ್ ಆಗಿರೋದ್ರಿಂದ ಇದು ಅಡ್ವರ್ಬ್ ಆಗುತ್ತೆ. ನೆಕ್ಸ್ಟ್ ನೋಡಿ, ದ ಸನ್ ಈಸ್ ಶೈನಿಂಗ್. ಸನ್ ಅಂತಕ್ಕಂಥದ್ದು ಏನು? ಓಕೆನಾ, ಸನ್ ಅಂತಕ್ಕಂಥದ್ದು ವರ್ಬ, ನೌನ, ಅಡ್ಜೆಕ್ಟಿವ, ಪ್ರನೌನ. ವೆರಿ ಸಿಂಪಲ್. ಸನ್ ಅಂತಕ್ಕಂಥದ್ದು ಸೂರ್ಯ ಅಂತಕ್ಕಂಥದ್ದು ಒಂದು ನೌನ್, ನಾಮಪದವಾಗಿದೆ ಅಲ್ವಾ. ಸೊ ಎರಡನೇ ಪ್ರಶ್ನೆ ನೋಡಿ, ಹೀ ಆ್ಯಂಡ್ ಹೀಸ್ ಬ್ರದರ್ ವೆಂಟ್ ಟು ದ ಮಾರ್ಕೆಟ್. ಅವನು ಮತ್ತು ಅವನ ಒಂದು ತಮ್ಮ ಅಥವಾ ಅಣ್ಣ ಮಾರ್ಕೆಟ್ಗೆ ಹೋಗಿದ್ದಾರೆ. ಇಲ್ಲಿ ಆ್ಯಂಡ್ ಅಂತಕ್ಕಂಥದ್ದು ಏನಾಗುತ್ತೆ? ಪ್ರಿಪೊಸಿಷನ್ನ, ಕಂಜಕ್ಷನ್ನ, ಆರ್ಟಿಕಲ್ಲ, ನೌನ ಅಂತ. ಸ್ನೇಹಿತರೆ, ಇಲ್ಲಿ ಇದು ಒಂದು ಏನಾಗುತ್ತೆ? ಕಂಜಕ್ಷನ್ ಆಗುತ್ತೆ. ಇಲ್ಲಿ ಹಿ ಮತ್ತು ಹಿಸ್ಗ ಈ ಎರಡು ವರ್ಡ್ಗಳನ್ನು ಅದು ಕಂಜಕ್ಷನ್ ಮಾಡಿದೆ. ಆ ಎರಡು ವರ್ಡ್ಗಳನ್ನು ಜಾಯಿಂಟ್ ಮಾಡಿದೆ ಅಲ್ವಾ, ಅದಕ್ಕೆ ಇದು ಕಂಜಕ್ಷನ್ ಆಗುತ್ತೆ. ಆನ್ಸರ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ದೆ ಸ್ಯಾಟ್ ಅಂಡರ್ ದ ಟ್ರೀ. ಸ್ನೇಹಿತರೆ, ದೆ ಸ್ಯಾಟ್ ಅಂಡರ್ ದ ಟ್ರೀ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಅಂಡರ್ ಅಂತಕ್ಕಂಥದ್ದು ಯಾವ ವರ್ಡ್ ಆಗಿದೆ? ಕಂಜಕ್ಷನ್ನ, ವರ್ಬ, ಪ್ರಿಪೊಸಿಷನ್ನ, ಆಡ್ವರ್ಬ. ನೋಡಿ, ಇಲ್ಲಿ ಕಂಜಕ್ಷನ್. ಇಲ್ಲಿ ಅಂಡರ್ ಅಂತಕ್ಕಂಥದ್ದು ದೇ ಸ್ಯಾಟ್ ಅಂಡರ್ ದ ಟ್ರೀ ಅಲ್ವಾ. ಸೊ ಅಲ್ಲೇನು ಹೇಳ್ತಿದೆ? ಪೊಸಿಷನ್ ಹೇಳ್ತಿದೆ ಅದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಪ್ರಿಪೊಸಿಷನ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ದ ಮ್ಯಾನ್ ವಾಚ್ಡ್ ದ ಬಾಯ್ ಪ್ಲೇಯಿಂಗ್. ನೋಡಿ, ಅಲ್ಲಿ ಒಂದು ಹುಡುಗ ಆಟ ಆಡ್ತಿರೋದನ್ನು ಒಬ್ಬ ಮನುಷ್ಯ ನೋಡಿದ್ದಾನೆ. ಓಕೆ, ಹಾಗಾಗಿ ಇದು ಏನಾಗುತ್ತೆ? ಇದೊಂದು ವಾಚ್ಡ್, ನೋಡಿದ್ದಾನೆ ಅಂತಕ್ಕಂಥದ್ದು ನೌನ, ವರ್ಬ, ಅಡ್ಜೆಕ್ಟಿವ್, ಆಡ್ವರ್ಬ ಅಂತ. ಸೊ ಇದೊಂದು ಕ್ರಿಯೆ ಆಗಿದೆ, ನೋಡುವುದು ಅಲ್ವಾ, ಮಾತನಾಡೋದಾಗಿರಬಹುದು, ಒಂದು ಕೆಲಸ, ಅದೊಂದು ಕೆಲಸ ಆಗಿರುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ಲೈಕ್ ಮಾಡ್ತಾ ಹೋಗಿ. ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಿದ್ದೀರಾ ಅವರಿಗೆಲ್ಲ ಶೇರ್ ಮಾಡ್ತಾ ಹೋಗಿ. ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಕರೆಕ್ಟ್ ಆದ ಆರ್ಟಿಕಲ್ನ ಚೂಸ್ ಮಾಡ್ತಾ ಹೋಗೋಣ. ಓಕೆ, ಐ ಸಾ ಡ್ಯಾಶ್ ಎಲಿಫೆಂಟ್ ಎಟ್ ದ ಜೂ. ನೋಡಿ ಸ್ನೇಹಿತರೆ, ಇಲ್ಲಿ ಈ ಅಂತಕ್ಕಂಥದ್ದು ಓವೆಲ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಆ್ಯನ್ ಬರುತ್ತೆ. ಫಸ್ಟು ಆ್ಯನ್ ಬರುತ್ತೆ, ಸರಿನಾ. ಅದಾದಮೇಲೆ ಆಟ್ ದ ಜೂ ದ ಬರುತ್ತೆ ಅಲ್ವಾ. ಆಟ್ ದ ಜೂ. ಆ್ಯಂಡ್ ದ ಎಲ್ಲಿದೆ? ಆಪ್ಷನ್ ಬಿ ಎಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಓಕೆನಾ. ಒಂದು ಸ್ವಲ್ಪ ನೀವೇನು ಮಾಡಬೇಕು ಅಂದರೆ ಯೋಚನೆ ಮಾಡಿ ಹಾಕಬೇಕು. ಕನ್ಫ್ಯೂಸ್ ಆಗ್ತಕ್ಕಂಥ ಕ್ವಶನ್ಸ್ಗಳು ಕೂಡ ಕೊಡ್ತಾರೆ ಅವರು. ಸೊ ಏಳನೇ ಪ್ರಶ್ನೆ ನೋಡಿ, ಡ್ಯಾಶ್ ಸನ್ ರೈಸ್ ಇನ್ ಡ್ಯಾಶ್ ಈಸ್ಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ನೀವು ನೋಡಿ ಆಪ್ಷನ್ಸ್ ನೋಡಿ, ಎ ದ ಕೊಟ್ಟಿದ್ದಾನೆ, ಆ್ಯನ್ ದ ಕೊಟ್ಟಿದ್ದಾನೆ, ದ ಕೊಟ್ಟಿದ್ದಾನೆ, ಆ್ಯಂಡ್ ದ ಆ್ಯನ್ ಕೊಟ್ಟಿದ್ದಾನೆ. ಸನ್ ಅಂತಕ್ಕಂಥದ್ದು ಒಬ್ಬನೇ ಇರೋದ್ರಿಂದ ದ ಸನ್ ಅಂತಲೇ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಫಸ್ಟಲ್ಲಿ ಕೂಡ ದ ಬರುತ್ತೆ. ದ ಈಸ್ಟ್ ಅಂತ ಇರುತ್ತಲ್ವಾ ಸ್ನೇಹಿತರೆ, ದ ಈಸ್ಟ್ ಅಂತಕ್ಕಂಥದ್ದು ಒಂದೇ. ಹಾಗಾಗಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಆಗುತ್ತೆ. ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹಿ ವಾಂಟ್ಸ್ ಟು ಬೈ ಡ್ಯಾಶ್ ಕಾರ್ ಇನ್ ದ ಡ್ಯಾಶ್ ಮಾರ್ಕೆಟ್. ಸಾರಿ, ಅದು ನನಗೆ ಬಾಯ್ ತಪ್ಪಿ ಬಂತು. ಸೊ ನಿಮ್ಗೆ ಗೊತ್ತಾಯಿತು ಈಗ. ಇನ್ ದ ಮಾರ್ಕೆಟ್ ಇದ್ದಲ್ಲೆಲ್ಲ ಆಲ್ಮೋಸ್ಟ್ ದನೇ ಬರುತ್ತೆ. ದ ಗೊತ್ತಾಯಿತು ಈಗ. ಸೊ ಕಾರ್ ಹೌದಾ, ಹಿ ವಾಂಟ್ಸ್ ಬೈ ಎ ಕಾರ್. ಸೊ ಏನು ಬರುತ್ತೆ? ಎ ಬರುತ್ತೆ. ಒಂದು ಕಾರನ್ನು ಮಗು ತೊಗೋಬೇಕಂತಿದೆ ಅಥವಾ ಅವನು ತೊಗೋಬೇಕಂತಿದ್ದಾನೆ. ಹಿ ವಾಂಟ್ಸ್ ಟು ಬೈ ಎ ಕಾರ್ ಇನ್ ದ ಮಾರ್ಕೆಟ್. ಎ ದ ಬರುತ್ತೆ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. 9th ಕ್ವಶನ್ ನೋಡೋಣ. ಶಿ ಈಸ್ ಡ್ಯಾಶ್ ಹಾನೆಸ್ಟ್ ಗರ್ಲ್ ಇನ್ ಡ್ಯಾಶ್ ಹೋಲ್ ಕ್ಲಾಸ್. ಶಿ ಈಸ್ ನೋಡಿ, ಶಿ ಈಸ್ ಹಾನೆಸ್ಟ್ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಹೆಚ್ ಅಂತಕ್ಕಂಥದ್ದು ಓವೆಲ್ ಆಗಿರೋದ್ರಿಂದ ಇಲ್ಲಿ ಆ್ಯನ್ ಬರುತ್ತೆ. ಅದಾದಮೇಲೆ ನೋಡಿ, ಇನ್ ಡ್ಯಾಶ್ ಹೋಲ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಸೊ ದ ಬರುತ್ತೆ.
ಇನ್ ದ ಹೋಲ್ ಕ್ಲಾಸ್, ಆ ಕ್ಲಾಸಲ್ಲಿ ಸ್ಪೆಸಿಫಿಕ್ ಆದ ಒಂದು ಕ್ಲಾಸಲ್ಲಿ ಅವಳೇ ತುಂಬ ಹಾನೆಸ್ಟ್ ಗರ್ಲ್ ಆಗಿದ್ದಾಳೆ. ಆ್ಯನ್ ಮತ್ತು ದ ಬರೋದ್ರಿಂದ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ. 10ನೇ ಪ್ರಶ್ನೆ ನೋಡಿ, 10th ಕ್ವಶನ್. ಹಿ ವಾಕ್ಡ್ ಡೌನ್ ಡ್ಯಾಶ್ ರೋಡ್ ನಿಯರ್ ಕಿಂಗ್ಸ್ಟನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ, ಹೀ ವಾಕ್ಡ್ ಡೌನ್. ಓಕೆ, ಹೀ ವಾಕ್ಡ್ ಡೌನ್ ಏನು ಬರುತ್ತೆ ಇಲ್ಲಿ? ಒಂದೇ ಆರ್ಟಿಕಲ್ಲು ದ ರೋಡ್ ಅಂತ ಆಗುತ್ತೆ. ಯಾಕಂದರೆ ಇಲ್ಲಿ ಆ ಗಾರ್ಡನ್ ಯಾವುದು ಅಂತ ಸ್ಪೆಸಿಫಿಕ್ಕಾಗಿ ಗೊತ್ತಿದೆ. ಹಾಗಾಗಿ ನಮ್ಗೆ ಯಾವ್ದು ಗೊತ್ತಿರುತ್ತೋ ಅದಕ್ಕೆ ನಾವು ದ ಯೂಸ್ ಮಾಡ್ತೀವಿ. ದ ಸನ್, ದ ಇಷ್ಟ ಅಂತ ಯೂಸ್ ಮಾಡ್ತೀವಲ್ವ. ಯಾವುದೋ ಒಂದು ಇತ್ತಂದ್ರೆ ಅಲ್ಲಿ ಎ ಅಂತ ಯೂಸ್ ಮಾಡ್ತೀವಿ. ಓವಲ್ ಏನಾದರೂ ಬಂದಿದ್ರೆ ಆ್ಯನ್ ಅಂತ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಆರ್ಟಿಕಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫೋನೋನೇಮ್ಸ್. ನಿನ್ನೆ ನಾವು ಫೋನೋನೇಮ್ಸ್ ಬಗ್ಗೆ ನೋಡಿದ್ವಿ ಸ್ನೇಹಿತರೆ. ಫೋನೋನೇಮ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ದ ವಿಂಡ್ ವಿಲ್ ಡ್ಯಾಶ್ ದ ಲೀವ್ಸ್ ಅವೇ ಅಲ್ವಾ. ಸೊ ದ ವಿಂಡ್ ಅಂತ ಕೊಟ್ಟಿದ್ದಾರೆ. ಗಾಳಿಗೆ ಏನಾಗ್ತಿದೆ? ಎಲೆಗಳು ಕೆಳಗಡೆ ಬೀಳ್ತಿದೆ. ಅಲ್ಲಿ ನೋಡಿ ಎಷ್ಟು ಈಸಿಯಾಗಿದೆ. ಬ್ಲೂ ಆಗುತ್ತಾ? ಆಗೋದಿಲ್ಲ. ಹಾಗಾಗಿ ಬಿಲೋ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಶಿ ಓರ್ ಎ ಬ್ಯೂಟಿಫುಲ್ ಡ್ಯಾಶ್ ಡ್ರೆಸ್. ನೋಡಿ ಬ್ಲೂ ಡ್ರೆಸ್ ಆಗಿರುತ್ತೆ ಅಲ್ವಾ. ಕಲರ್ ಮೆನ್ಷನ್ ಮಾಡಬೇಕಾಗುತ್ತೆ. ಈಸಿನೇ ಇರುತ್ತೆ, ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ ಅಷ್ಟೇ. ತುಂಬ ಈಸಿ ಆದಂಥ ಪ್ರಶ್ನೆಗಳಿದೆ ನೋಡಿ. ಐ ಕೆನಾಟ್ ಡ್ಯಾಶ್ ವಾಟ್ ಯು ಆರ್ ಸೇಯಿಂಗ್. ಐ ಕೆನಾಟ್ ಏನಾಗುತ್ತೆ ಇಲ್ಲಿ? ಕೇಳಿಸಿಕೊಳ್ಳೋದು ಆಗುತ್ತಲ್ವಾ. ಹಿಯರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೀನೇನು ಹೇಳಿದೆ ಅನ್ನೋದನ್ನು ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅನ್ನೋ ಮಾತು ಇಲ್ಲಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ನೋಡಿ. ಪ್ಲೀಸ್ ಕಮ್ ಆ್ಯಂಡ್ ಸಿಟ್ ಓವರ್ ಡ್ಯಾಶ್. ಹಿಯರ್ ಅಂತ ಆಗುತ್ತೆ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಹಿಯರ್ ಸರಿಯಾದಂಥ ಉತ್ತರ ಆಗುತ್ತೆ. ಹೀ ಏಟ್ ದ ಹೋಲ್ ಡ್ಯಾಶ್ ಆಫ್ ಬ್ರೆಡ್. ಏನದು? ಪೀಸಾ ಏನಾಗುತ್ತೆ? ಪೀಸ್ ಆಗುತ್ತೆ ಅಲ್ವಾ. ಪೀಸ್ ಫೋನೋನೇಮ್ಸ್ ಅಂದರೆ ಏನು? ಕೇಳಿಸಿಕೊಳ್ಳಲಿಕ್ಕೆ ಸೇಮ್ ಇರುತ್ತೆ, ಸ್ಪೆಲ್ಲಿಂಗು ಅದರ ಮೀನಿಂಗು ಚೇಂಜ್ ಆಗಿರುತ್ತೆ ಸ್ನೇಹಿತರೆ. ಅದನ್ನು ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ದ ವರ್ಡ್ ನೀಡ್ಸ್ ಮೋರ್ ಡ್ಯಾಶ್ ಪೀಸ್ ಆರ್ ಪೀಸ್ ಅಂತ ಕೊಟ್ಟಿದ್ದಾನೆ. ದ ವರ್ಲ್ಡ್ ನೋಡಿ, ನೀಡ್ಸ್ ಮೋರ್ ಪೀಸ್ ಅಂದರೆ ಶಾಂತಿ ಅಲ್ವಾ. ನಾವು ಇಡೀ ಪ್ರಪಂಚವನ್ನು ಶಾಂತಿಯಾಗಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಯಾವುದಾಗುತ್ತೆ? ಪೀಸ್ ಇದಾಗುತ್ತೆ. ದ ನೈಟ್ ರೋಡ್ ಹೀಸ್ ಹಾರ್ಸ್ ಆ್ಯಟ್ ಡ್ಯಾಶ್. ದ ನೈಟ್ ರೋಡ್ ಹೀಸ್ ಹಾರ್ಸ್ ಆ್ಯಟ್ ರೋಬ್ ಅಂತ ಇದೆ ಸ್ನೇಹಿತರೆ. ಓಕೆ, ಒಂದು ನಿಮಿಷ ರೀ. ಎಸ್, ಏನಾಗುತ್ತೆ? ನೈಟ್ ಆಗುತ್ತೆ. NIGHT ನೈಟ್ ಅಲ್ಲ, KNIGHT ಅಲ್ಲ, NIGHT ನೈಟ್ ಆಗುತ್ತೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಹೆಚ್ ನೋಡಿ. ವಿ ಸಾ ಎ ಫುಲ್ ಮೂನ್ ಲಾಸ್ಟ್ ನೈಟ್ ಅಲ್ವಾ. ಎಸ್, ಈಸಿ ಆದಂಥ ಪ್ರಶ್ನೆನೇ ಇದೆ. ದ ರ್ಯಾಬಿಟ್ ರ್ಯಾನ್ ಇಂಟು ಇಟ್ಸ್ ಡ್ಯಾಶ್ ವಾಟ್. ಹೋಲಾ? WHO ಹೋಲಾ? ನೋ, HOLE ಹೋಲ್ ಆಗುತ್ತೆ ಅಲ್ವಾ. ರ್ಯಾಬಿಟ್ ತನ್ನ ಒಂದು ಮನೆ ಒಳಗೆ ಹೋಲ್ ಅಂತ ಕರಿತೀವಿ ಇದರ ಮನೆಗೆ, ಅಲ್ಲಿ ಹೋಯಿತು ಅಂತ. ಐ ಏಟ್ ದ ಡ್ಯಾಶ್ ಕೇಕ್. ಎಂಥ ಕೇಕ್ ತಿಂದಿದ್ದೀರಾ ನೀವು? ಹೋಲ್ ಕೇಕ್ ತಿಂದಿದ್ದೀರಾ ಅಥವಾ ಹೋಲ್ ಕೇಕ್ ತಿಂದಿದ್ದೀರಾ? ಹೋಲ್ ಕೇಕ್, ಫುಲ್ ಕೇಕ್ ಅನ್ನೋದು ಹೋಲ್ ಅನ್ನೋ ಅರ್ಥ ಕೊಡುತ್ತೆ. ಹಾಗಾಗಿ ಇಲ್ಲಿ ಹೋಲ್ ಕರೆಕ್ಟ್ ಆಗುತ್ತೆ. ಓಕೆ ನೋಡಿ, ಇಲ್ಲಿ ಟ್ರೂ ಆ್ಯಂಡ್ ಫಾಲ್ಸ್ ಕೊಟ್ಟಿದ್ದಾರೆ. ಇದು ಲೆಸನ್ಗೆ ಸಂಬಂಧಪಟ್ಟಿರೋದ್ರಿಂದ ಸ್ಕಿಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಅಪೋಸಿಟ್ ಇನ್ ದ ಅಂಡರ್ಲೈನ್ಡ್ ವರ್ಡ್ ಯೂಸಿಂಗ್ ಅ ಪ್ರಿಫಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಆಲ್ರೆಡಿ ವರ್ಡ್ಸ್ನ ಅಂಡರ್ಲೈನ್ ಮಾಡಿದ್ದಾರೆ. ಅದಕ್ಕೆ ನಾವು ಪ್ರಿಫಿಕ್ಸ್ನ ಮಾಡಿ ಏನು ಮಾಡಬೇಕಾಗುತ್ತೆ? ಅಪೋಸಿಟ್ ವರ್ಡ್ ಮಾಡಬೇಕಾಗತ್ತೆ. ಓಕೆ, ಎಸ್. ದ ಆನ್ಸರ್ ನೋಡಿ, ಒಂದನೇ ಪ್ರಶ್ನೆ ಓದ್ತಾ ಇದ್ದೀನಿ. ಎ ಕ್ವಶನ್. ದ ಆನ್ಸರ್ ಹೀ ಗೇವ್ ಈಸ್ ಕರೆಕ್ಟ್ ಬಟ್ ಯುವರ್ ಆನ್ಸರ್ ಈಸ್ ಇನ್ಕರೆಕ್ಟ್ ಅಲ್ವಾ. ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು? ಇನ್ ಅಂತಕ್ಕಂಥ ಪ್ರಿಪೊಸಿಷನ್ ಅಂದ್ರೇನು? ವರ್ಡಿನ ಮೊದಲೇ ಹಚ್ತೀವಿ. ಇದು ಕರೆಕ್ಟ್ ಅಂತ ಇದೆ, ಇದಕ್ಕೆ ಇನ್ ಅಂತ ನಾವು ಆ್ಯಡ್ ಮಾಡಿದ್ರೆ ಇನ್ಕರೆಕ್ಟ್ ಆಗುತ್ತೆ. ಶಿ ಈಸ್ ಆಲ್ವೇಸ್ ಪೊಲೈಟ್ ಟು ಅದರ್ಸ್. ಯು ಶುಡ್ ನಾಟ್ ಬಿ ವಾಟ್? ಇಂಪೊಲೈಟ್.
impolite. Okay, polite, impolite. Next ನೋಡಿ, it is possible to complete the work today. It is not ಏನು impossible. ನೋಡಿ, it is possible to complete the work today. It is not impossible. It is not impossible. ಅಂತಕ್ಕಂಥ ವರ್ಡ್ನ ಪ್ರಿಫಿಕ್ಸ್ ಮಾಡಿದ್ರೆ ಅದು ಇಂಪಾಸಿಬಲ್ ಆಗುತ್ತೆ, ಅಪೋಸಿಟ್ ವರ್ಡ್ ಆಗುತ್ತೆ. ಅರ್ಥ ಆಗ್ತಿದೆ ಅಂತ ಅಂದರೆ ಸ್ನೇಹಿತರೆ, ಎಲ್ಲರೂ ಈ ವಿಡಿಯೋ ಇಲ್ಲೇ ಪಾಸ್ ಮಾಡ್ತೀನಿ ನೋಡೋಣ. ಬೇಗ 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 ಯಾರೆಲ್ಲ ನೋಡ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ಓಕೆ, ನಾವು ಇಷ್ಟೆಲ್ಲ ಏನಂತಂದರೆ PDF ತೊಗೊಂಡು ಬಂದು ಅದನ್ನು ನಿಮಗೆ ಹೇಳಿ ನಮ್ಮ ಟೈಮನ್ನು ನಾವು ಅದರಲ್ಲಿ ಸೇವ್ ಮಾಡಿಕೊಂಡು ಬಂದು ತರಗತಿಗಳನ್ನು ಕೊಡ್ತೀವಿ ಅಂತಂದರೆ ಅದಕ್ಕೆ ನಮಗೆ ಒಂದು ಲೈಕ್ ಆದರೂ ಬೇಕಲ್ವಾ? ಎಸ್, ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿಸ್ ಹ್ಯಾಂಡ್ ರೈಟಿಂಗ್ ನೋಡಿ, ಹಿಸ್ ಹ್ಯಾಂಡ್ ರೈಟಿಂಗ್ ಎಂದಿದೆ ಇದು. ಲೀಗಿಬಲ್ ಯುವರ್ಸ್ ಈಸ್ ನೋಡಿ ಏನಂತ ಕೊಟ್ಟಿದ್ದಾನೆ. ಇದಕ್ಕೆ ಏನು ಮಾಡಬೇಕು? ಎಲ್ ಅಂತ ಯೂಸ್ ಮಾಡಬೇಕು. ಎಲಿಜಿಬಲ್ ಅಂತ ಆಗುತ್ತೆ. ಓಕೆ, ಎಲ್ ಅಂತ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಪ್ರಿಫಿಕ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಐ ಟ್ರಸ್ಟ್ ಹರ್ ಬಿಕಾಸ್ ಶಿ ಈಸ್ ಹಾನೆಸ್ಟ್. ಐ ಕೆನಾಟ್ ಟ್ರಸ್ಟ್ ಸಮ್ ಒನ್ ಹೂ ಈಸ್. ಯಾವ ಒಂದು ಪ್ರಿಫಿಕ್ಸ್ ಬರುತ್ತೆ ಇಲ್ಲಿ? ಹಾನೆಸ್ಟ್ಗೆ ಡಿಸ್ಹಾನೆಸ್ಟ್ ಅಂತ ಬರುತ್ತೆ ಸ್ನೇಹಿತರೆ. ಏನು ಬರುತ್ತೆ? ಡಿಸ್ಹಾನೆಸ್ಟ್. ಡಿಸ್ ಅಂತ ನಾವು ಪ್ರಿಫಿಕ್ಸ್ ಮಾಡಿ ಮುಂದೆ ಹಾನೆಸ್ಟ್ ಅಂತ ಸ್ಪೆಲ್ಲಿಂಗ್ ಬರೆದ್ರೆ ಡಿಸ್ಹಾನೆಸ್ಟ್ ಆಗುತ್ತೆ ಅಲ್ವಾ? ಎಸ್, ನೋಡೋಣ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫಿಲ್ ಇನ್ ದ ಬ್ಲಾಕ್ಸ್ ವಿತ್ ದ ಓಕೆ ಕರೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಫ್ರಮ್ ದ ವರ್ಬ್ಸ್ ಇನ್ ಬಾಸ್ಕೆಟ್ಸ್ ಅರೇಂಜ್ ಬ್ರ್ಯಾಕೆಟ್ಸ್. ಓಕೆ, ಇಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಫಾರ್ಮ್ನ ಬರಿಬೇಕಾಗಿದೆ. ಬನ್ನಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಶಿ ಡ್ಯಾಶ್ ಹರ್ ಹೋಮ್ವರ್ಕ್ ಬಿಫೋರ್ ಡಿನ್ನರ್. ಶಿ ಏನಾಗುತ್ತೆ ಇಲ್ಲಿ? ಫಿನಿಶ್ಡ್ ಅಂತ ಬಂದಿದೆಯಲ್ವಾ? ಸೊ ಶಿ ಹ್ಯಾಡ್ ಫಿನಿಶ್ಡ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿರೋದ್ರಿಂದ ಹ್ಯಾಡ್ ಫಿನಿಶ್ಡ್, ಫಿನಿಶ್ ಅಲ್ಲ ಫಿನಿಶ್ಡ್ ಆಗುತ್ತೆ. ಹ್ಯಾಡ್ ಫಿನಿಶ್ಡ್ ಹರ್ ಹೋಮ್ವರ್ಕ್ ಬಿಫೋರ್ ಡಿನ್ನರ್. ನಿಮಗೇನಾದರೂ ಡೌಟ್ ಇದ್ದರೆ ಸ್ನೇಹಿತರೆ, ನಾವು ಇವಾಗ ಏನಂತಂದರೆ ನೋಟ್ಸ್ ಮಾಡಲಿಕ್ಕಾಗಲ್ಲ, ಏನು ಮಾಡೋದು ಅಂತ ಅನ್ನೋದೇ ಆದರೆ ಇದಕ್ಕೆ ಆನ್ಸರ್ ಕೀ ಇರುತ್ತೆ. ಎಲ್ಲರೂ ಜಾಯ್ನ್ ಆಗಿ PDF ಪಡ್ಕೊಳ್ಳಿ. ಆನ್ಸರ್ ಕೀನೂ ಇರುತ್ತೆ, ಇದು ಈ PDF ಕೂಡ ಇರುತ್ತೆ. ಎರಡೂ ಕೂಡ ನೀವು ಪಡ್ಕೋಬೋದು ಫ್ರೀ ಆಫ್ ದಿ ಕಾಸ್ಟ್. ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ PDF ಡೌನ್ಲೋಡ್ ಮಾಡ್ಕೊಂಡು ಆನ್ಸರ್ ಕೀ ಕೂಡ ನಿಮಗೆ ಸಿಗುತ್ತೆ. ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ, ಆನ್ಸರ್ ಕೀ ಜೊತೆಗೆ ಮ್ಯಾಚ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಕ್ಕಂತಹ ವರ್ಡ್ ಇದೆ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ನೀವು ಕೇಳಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಪ್ರಿಂಟೌಟ್ ತೊಗೋಬೇಕು, ಆನ್ಸರ್ ಕೀನು ಇದ್ರ ಜೊತೆಗೆ ಇರುತ್ತೆ, ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಸೆಕೆಂಡ್ ನೋಡಿ, ದೇ ಡ್ಯಾಶ್ ದ ಹೌಸ್ ವೆನ್ ದ ರೇನ್ ಸ್ಟಾರ್ಟೆಡ್. ಏನಾಗುತ್ತೆ? ಹ್ಯಾಡ್ ಲೆಫ್ಟ್ ಅಂತ ಆಗುತ್ತೆ. ಏನಾಗುತ್ತೆ ಸ್ನೇಹಿತರೆ? ಹ್ಯಾಡ್ ಲೆಫ್ಟ್ ಅಂತ ಆಗುತ್ತೆ. ಓಕೆ, ಇದು ಎಲ್ ಆಗುತ್ತೆ. ಓಕೆ, LEFT. ಓಕೆ, ನೆಕ್ಸ್ಟ್ ನೋಡಿ. ಐ ಡ್ಯಾಶ್ such a beautiful place before. I had never seen such a beautiful place before ಅನ್ನೋದು ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ನೋಡಿ, he dash all the cake before we arrived. ನಾವು ಹೇಳೋಕ್ಕಿಂತ ಮುಂಚೆ ಎಲ್ಲ ಕೇಕ್ನ ತಿಂದ್ಬಿಟ್ಟಿದ್ದಾನೆ ಅನ್ನೋದನ್ನು ನಾವು ಪಾಸ್ಟ್ ಪರ್ಫೆಕ್ಟಲ್ಲಿ ಹೆಂಗೆ ಹೇಳ್ಬೇಕಂದ್ರೆ ಹ್ಯಾಡ್ ಈಟನ್ ಅಂತ ಆಗುತ್ತೆ. ಏನಾಗುತ್ತೆ ಸ್ನೇಹಿತರೆ? ಹ್ಯಾಡ್ ಈಟನ್. ನೋಡಿ, ಹ್ಯಾಡ್ ಅಂತೂ ಬಂದೇ ಬರುತ್ತೆ. ಪ್ರತಿಯೊಂದರಲ್ಲೂ ನಿಮ್ಗೆ ಹ್ಯಾಡ್ ನೋಡ್ತಾ ಇದ್ದೀರಲ್ವಾ? ಸೊ ಹ್ಯಾಡ್ ಅಂತೂ ಬಂದೇ ಬರುತ್ತೆ. ಇದರ ಪಾಸ್ಟ್ ಫಾರ್ಮ್ ಬರೀಬೇಕು ನೀವು. ಇದ್ದಿದ್ದು ಈಟನ್ ಆಗುತ್ತೆ ಅಷ್ಟೇ. ನೋಡಿ, ವಿ ಡ್ಯಾಶ್ ದ ಪೋಯಮ್ ಬಿಫೋರ್ ದ ಟೆಸ್ಟ್ ಅಂತ ಕೊಟ್ಟಿದ್ದಾನಲ್ವಾ? ಸೊ ಹ್ಯಾಡ್ ಅಂತೂ ಬರುತ್ತೆ, ಹ್ಯಾಡ್ ಅಂತೂ ಬಂದೇ ಬರುತ್ತೆ. ಲರ್ನ್ ಇರೋದು ಲರ್ನ್ಟ್ ಅಂತ ಆಗುತ್ತೆ. LEARNT ಲರ್ನ್ಟ್. ವಿ ಹ್ಯಾಡ್ ಲರ್ನ್ಡ್ ದ ಪೋಯಮ್ ಬಿಫೋರ್ ದ ಟೆಸ್ಟ್ ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಮಾಸ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾನೆ. ಯಾವುದ್ರ ಬಗ್ಗೆ ಕೊಟ್ಟಿದ್ದಾನೆ ಇದು? ಬ್ರಿಟನ್, ಡಚ್, ಫಾರಿನ್, ಹಾಲೆಂಡ್, ಥೈಲ್ಯಾಂಡ್, ಓಕೆ, ನೇಪಾಳ್. ಸೊ ಇದು
ಕ್ಯಾಪಿಟಲ್ಸ್ ಇರ್ಬೋದು ಸ್ನೇಹಿತರೆ. ಬನ್ನಿ ಮ್ಯಾಥ್ಸ್ ಮಾಡ್ತಾ ಹೋಗೋಣ. ಇದೊಂಥರ ಜನರಲ್ ನಾಲೆಜ್ ಇದ್ದ ಹಾಗೆ, ಓಕೆನಾ? ಓಕೆ, ಪೋರ್ಚುಗಲ್ ಇದೆಯಲ್ಲ, ಓಕೆ, ಫಸ್ಟು ಕ್ವಶನ್ನು ಪೋರ್ಚುಗಲ್ ಇದ್ದು ಏನಾಗುತ್ತೆ? ಪೋರ್ಚುಗೀಸ್ ಆಗುತ್ತೆ. ಓಕೆ, ಪೋರ್ಚುಗಲ್ನವ್ರನ್ನ ನಾವೇನಂತ ಕರಿತೀವಿ? ಪೋರ್ಚುಗೀಸ್ ಅಂತ ಕರಿತೀವಿ. ಬ್ರಿಟನ್ ಇದೆಯಲ್ವಾ, ಇವರನ್ನು ನಾವು ಬ್ರಿಟಿಷ್ ಅಂತ ಕರಿತೀವಿ. ಎಲ್ಲಿದೆ ಬ್ರಿಟಿಷ್? ಇಲ್ಲಿದೆ ನೋಡಿ. ಫ್ರೆಂಚ್ ಅಂತೀವಲ್ವಾ, ಸೊ ಅದು ಕರೆಕ್ಟಾಗಿದೆ. ಡಚ್ ಇದೆಯಲ್ಲ, ಡಚ್ ಯಾರಿದ್ದಾರೆ? ಹಾಲೆಂಡ್ನವರು. ಥೈಲ್ಯಾಂಡ್ ಇದೆಯಲ್ಲ, ಥೈಲ್ಯಾಂಡ್ ಏನಿದೆ? ಥಾಯ್ ಅಂತ ಕರಿತೀವಿ ನಾವು, ಇದನ್ನು ಥಾಯ್. ಸ್ವಿಟ್ಜರ್ಲ್ಯಾಂಡ್, ಸ್ವಿಸ್ ಅಂತ ಕರಿತೀವಿ. ಎಲ್ಲಿದೆ ಸ್ವೀಸು? ಒಂದು ನಿಮಿಷ, ಸ್ವೀಸ್ ಕಾಣಿಸ್ತಾ ಇಲ್ಲ ಇಲ್ಲಿ. ಸ್ವಿಟ್ಜರ್ಲ್ಯಾಂಡ್, ಸ್ವೀಸ್ ಅಂತ ಆಗುತ್ತೆ. ಸ್ವಲ್ಪ ಇದನ್ನು ಸ್ವೀಸ್ ಇಲ್ಲಿದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಗ್ರೀಸ್ ದೇಶ ಇರುತ್ತಲ್ಲ, ಸೊ ಇವರು ಗ್ರೀಸ್ನವರು ಗ್ರೀಕ್ ಅಂತ ಕರಿತೀವಿ. ಎಲ್ಲಿದೆ ಗ್ರೀಕ್? ಇಲ್ಲಿದೆ ನೋಡಿ. ನೇಪಾಲ್ ಇದೆಯಲ್ಲ, ನೇಪಾಳನ್ನು ನೆಪ್ಲೀಸ್ ಅಂತ ಕರಿತೀವಿ ಅಲ್ವಾ? ಸೊ ಎಲ್ಲಿದೆ ನೆಪ್ಲೀಸ್? ಇಲ್ಲಿದೆ ನೋಡಿ. ನೋಡಿ ಇಲ್ಲಿದೆ ನೋಡಿ ಸ್ವೀಸ್. ಇದು ಪ್ರಿಂಟಿಂಗಲ್ಲಿ ಚೇಂಜ್ ಆಗಿ ಬಂದಿದೆ. ಆ್ಯಕ್ಚುಲಿ ಇದು ಇದಕ್ಕೆ ಮ್ಯಾಚ್ ಆಗಬೇಕು, ಸರಿನಾ? ಸ್ವೀಡನ್ಗೆ ಸ್ವೀಡಿಷ್ ಅಂತ ನಾವು ಕರಿತೀವಿ. ಓಕೆನಾ ಸ್ನೇಹಿತರೆ? ಎಸ್, ಅರ್ಥ ಆಯ್ತಲ್ವಾ? ಪೋರ್ಚುಗಲ್ ಪೋರ್ಚುಗೀಸ್, ಬ್ರಿಟನ್ ಬ್ರಿಟಿಷ್, ಫ್ರಾನ್ಸ್ ಫ್ರೆಂಚ್ ಅಂತ ಕರಿತೀವಿ, ಹಾಲೆಂಡ್ ಡಚ್ ಅಂತ ಕರಿತೀವಿ, ಥೈಲ್ಯಾಂಡ್ನ ಥಾಯ್ ಅಂತ ಕರಿತೀವಿ, ಸ್ವಿಟ್ಜರ್ಲ್ಯಾಂಡ್ಗೆ ಸ್ವೀಸ್ ಅಂತ ಕರಿತೀವಿ, ಗ್ರೀಸ್ನವ್ರಿಗೆ ನಾವೇನಂತ ಕರಿತೀವಿ ಸ್ನೇಹಿತರೆ? ಗ್ರೀಕ್ ಅಂತ ಕರಿತೀವಿ, ನೇಪಾಲ್ಗೆ ನೆಪ್ಲಿಯನ್ಸ್ ಅಂತ ಕರಿತೀವಿ, ಸ್ವೀಸ್ ಅಂತ ಏನಿದೆಯಲ್ಲ ಇದನ್ನು ಮೇಲ್ ಆಪ್ಷನ್ ಇದೆ ನೋಡಿ, ಸ್ವೀಡಿಷ್ ಅಂತ ಕರಿತೀವಿ. ಸ್ವೀಡನ್ಗೆ ನಾವೇನಂತ ಕರಿತೀವಿ? ಸ್ವೀಡನ್ಗೆ ಸ್ನೇಹಿತರೆ ಲಾಸ್ಟಾಗಿ ಸ್ವೀಡಿಷ್ ಅಂತ ಕರಿತೀವಿ. ಓಕೆನಾ? ಸೊ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇದೆ. ಇದೆಲ್ಲ ಲೆಸನ್ ಸಂಬಂಧಪಟ್ಟಿದೆ. ಎಸ್ ನೋಡಿ, ಇಲ್ಲಿಗೆ ಈ ಒಂದು ಲೆಸನ್ ಮುಗಿಯುತ್ತೆ ಸ್ನೇಹಿತರೆ. ಓಕೆನಾ? ಎಸ್, 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಪೋಯಮ್ ಬರುತ್ತೆ. ಸಾಕು, ಇಲ್ಲಿಗೆ ನಿಮಗೆ 22 ನಿಮಿಷ ಆಯಿತು. ನಾನು 1 ಅವರ್ ಕ್ಲಾಸ್ ತೊಗೊಂಡ್ರು ನಿಮ್ಮ ತಲೆಯಲ್ಲಿ ಹೋಗಲ್ಲ, ಅದು ಇಂಪಾರ್ಟೆಂಟು. ಹೇಳಿದಷ್ಟು ಅರ್ಥ ಆಗಬೇಕು. ಅಟ್ಲೀಸ್ಟ್ ನಿಮ್ಗೆ ಅದರಲ್ಲಿ 80% ಅಷ್ಟು ಅರ್ಥ ಆದರೂ ಕೂಡ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನ್ಕೋತೀನಿ. ನೀವು ಮುಗಿಸಿದ್ರೆ ಒಂದೇ ವಿಡಿಯೋಲಿ ಇಡೀ ಒಂದು 2 ಗಂಟೆ ಅವರ್ ತೊಗೊಂಡು ಇಡೀ 8 ಸ್ಟ್ಯಾಂಡರ್ಡ್ ಮುಗಿಸ್ಬೋದು. ಆದರೆ ನಮ್ಗೆ ಎಷ್ಟು ಅರ್ಥ ಆಗುತ್ತೆ, ನಮ್ಮ ತಲೆಯಲ್ಲಿ ಎಷ್ಟು ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಪುಟ್ಟ ಕ್ಲಾಸಸ್ಗಳನ್ನೇ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಾಫ್ ಆನ್ ಅವರ್ ಕ್ಲಾಸಸ್ನ ಪ್ರತಿದಿನ ನೋಡ್ತಾ ಹೋಗಿ ನಿಮ್ಮ ಎಕ್ಸಾಮ್ ನಿಯರ್ ಇದ್ದಾಗ ಮತ್ತೆ ರಿಪೀಟಾಗಿ ಇದೇ ವೀಡಿಯೋಸ್ಗಳನ್ನು ನೋಡಿದ್ರೆ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ PDF ಡೌನ್ಲೋಡ್ ಮಾಡಿಕೊಂಡು ವರ್ಕ್ಗಳನ್ನು ಮಾಡಿಟ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿದ್ರೇ ವರ್ಕ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.